ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಆಲ್ರೆಡಿ ನಾವು ಮ್ಯಾಥಮೆಟಿಕ್ಸ್ ಗಣಿತದ ಕೀ ಆನ್ಸರ್ಸ್ಗಳನ್ನ ಬಿಟ್ಟಿದ್ದೀವಿ, ಹೋಗಿ ನೋಡ್ರಿ ಯಾರು ನೋಡಿಲ್ಲವರ. ಈಗ ಪರಿಸರ ಅಧ್ಯಯನ TET 2025 ಪೇಪರ್ 1 ಪತ್ರಿಕೆ 1ರಲ್ಲಿರುವಂತಹ EVS ಎನ್ವೈರ್ಮೆಂಟಲ್ ಸೈನ್ಸ್ ಅಥವಾ ಪರಿಸರ ಅಧ್ಯಯನದ ಪ್ರಶ್ನೆಗಳನ್ನು, ಇದರ ಕೀ ಆನ್ಸರ್ಗಳನ್ನು ಕೊಡ್ತಾ ಇದ್ದೀನಿ. 100% ಕರೆಕ್ಟ್ ಆದಂಥ ಕೀ ಆನ್ಸರ್ಗಳಾಗಿರ್ತಾವೆ. ಹಾಗಾದ್ರೆ 1ನೇ ಪ್ರಶ್ನೆ, ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ಉತ್ಪಾದ ಆಗುವಂತಹ ಒಂದು ವಿದ್ಯುತ್ನ ಕ್ರಿಯೆ ಯಾವುದು ಅಂದ್ರೆ ದಿಸ್ ಈಸ್ ಕೆಮಿಕಲ್ ಫಾರ್ಮೇಷನ್. ಎಲೆಕ್ಟ್ರಿಸಿಟಿ ಇಲ್ಲಿ ಕನ್ವರ್ಟ್ ಆಗ್ತಿರ್ತದೆ, ಅಂದ್ರೆ ಫಾರ್ಮ್ ಆಗ್ತಿರ್ತದೆ. ರಾಸಾಯನಿಕ ಪ್ರಕ್ರಿಯೆ ಅಂತ ಕರಿಬಹುದು ಇದನ್ನು. 2ನೇ ಪ್ರಶ್ನೆ, ಬಲವು ಇದನ್ನು ಉಂಟು ಮಾಡುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಭೌತ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಉಂಟು ಮಾಡಂಗಿಲ್ಲದ. ಭೂಮಿಯ ಅತ್ಯಂತ ಹೊರಕವಚ ಯಾವುದು ಅಂತ ಕೊಟ್ಟಿದ್ದಾರೆ. ತೊಗಟೆ ಇದಕ್ಕೆ ಸರಿಯಾದಂತಹ ಉತ್ತರ. ಶಬ್ದದ ಸ್ಥಾಯಿ ಇದನ್ನು ಅವಲಂಬಿಸಿರುತ್ತದೆ, ಯಾವಾಗಲೂ ಫ್ರೀಕ್ವೆನ್ಸಿಯನ್ನು ಅವಲಂಬಿಸಿರ್ತದೆ, ಆವೃತ್ತಿಯನ್ನು ಅವಲಂಬಿಸಿರ್ತದೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಯಾವುದು ಅಂದರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇಲ್ಲಿ ಪ್ರತಿಫಲನ ರಿಫ್ಲೆಕ್ಷನ್ ಆಗ್ತಾ ಇದೆ. I ಮತ್ತು R ಎರಡೂ ಕೋನಗಳು ಸಮನಾದ ಕೋನಗಳಾಗಿರ್ತವೆ ಮತ್ತು ಲಂಬ ಹೋಗುವಂತಹ ಪತನ ಕಿರಣ ಹಾಗೂ ಪ್ರತಿಫಲಿತ ಕಿರಣ ಮತ್ತು ಲಂಬ ಮೂರು ಕೂಡ ಒಂದೇ ಸಮತಲದಾಗಿರ್ತವೆ. ರೂಲ್ಸ್ ಅದ, ಆ ರೂಲ್ಸ್ ಪ್ರಕಾರ ಆಪ್ಷನ್ ಬಿ ರೈಟ್ ಆನ್ಸರ್. ಚಿತ್ರವನ್ನು ಗಮನಿಸಿರೋಣ ಗೊತ್ತಾಗ್ತೈತೆ. 126ನೇ ಪ್ರಶ್ನೆ, 6ರಷ್ಟು ಪ್ರಮಾಣದ ಭೂಕಂಪವು 4ರಷ್ಟಕ್ಕಿಂತ ಎಷ್ಟು ಹೆಚ್ಚ ಅಂತ ಕೇಳಿದಾನು. ಇಲ್ಲಿ 6 4 ಅನ್ಕೊಡ್ದ ಬಟ್ನ 2 ಅಂತ ಅನ್ಬೇಡ್ರಿ, ಯಾಕಂದ್ರೆ ಒಂದೊಂದು ಪಾಯಿಂಟ್ ಇಲ್ಲಿ 10% ಇದನ್ನಾಗ್ತಿರ್ತೈತೆ, ಅದು ಇನ್ಕ್ರೀಸ್ ಆಗ್ತಿರ್ತೈತೆ. ಹಾಗಾಗಿ 2 ಪಾಯಿಂಟ್ ಅಂದ್ರೆ 10⁻² ಇದ್ದಂಗೆ ಅದ. ಓಕೆ, 10⁻² ಈಸ್ ಆಲ್ವೇಸ್ 100. 100ರಷ್ಟು ವಿನಾಶಕಾರಿ, 100ರಷ್ಟು ವಿನಾಶಕಾರಿಯಾಗಿರ್ತದೆ. ಓಕೆ, ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಯಾವುದಕ್ಕೆ ಉದಾಹರಣೆ? ಇದು ಈಸಿ ಕ್ವಶನ್. ಪ್ರಚನ ಶಕ್ತಿ. ಓಕೆ, ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆ. ಅದು ಬೀಳಾತಿತ್ತು, ಜಲಪಾತ ಬೀಳಾತಿತ್ತು ಅಂದ್ರೆ ಅದು ಚಲನ ಶಕ್ತಿಯಾಗಿರ್ತದೆ. ಸಂಗ್ರಹಿತ ನೀರು ಯಾವಾಗಲೂ ಪ್ರಚನ ಶಕ್ತಿ. ಒತ್ತಡವು ಯಾವುದಕ್ಕೆ ಸಮಾನ ಅಂತ ಕೊಟ್ಟಿದ್ದಾರೆ? ಒತ್ತಡವು ಬಲ ಡಿವೈಡೆಡ್ ಬೈ ಏಕಮಾನ ವಿಸ್ತೀರ್ಣಕ್ಕೆ ಸಮಾನ. P is equal to F divided by A ಅಂತ ಹೇಳಿ ಕರೀತು. ಪ್ರೆಷರ್ is equal to ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಓಕೆ, ದೆನ್ 129ನೇ ಕ್ವಶನನ್ನು ಗಮನಿಸಿದಾಗ ನೀವು ಅಲ್ಲಿ ಆ ಕಾಂತಗಳನ್ನು ಜೋಡಿಸಿ ಇಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ? SNS ಸರಿಯಾದಂಥ ಉತ್ತರ ಆಗ್ತದೆ. ಹೊಳೆಯುವಂತಹ ಅಲೋಹ ಯಾವುದು ಅಂತ ಕೇಳಿದ್ದಾರೆ. ಹೊಳೆಯುವಂತಹ ಅಲೋಹ ಅಯೋಡಿನ್, ನಿಮಗೆಲ್ಲರಿಗೂ ಗೊತ್ತದೆ. ಅಯೋಡಿನ್ ಅಲೋಹ ಹೊಳಿತದೆ. ಗಾಳಿಯಲ್ಲಿರುವಂತಹ ನೀರಾವಿಯ ಪ್ರಮಾಣ, ಇದನ್ನು ನಾವು ಆರ್ದ್ರತೆ ಅಂತೇಳಿ ಕರಿತೀವಿ. ಗಾಳಿಯು ಯಾವುದಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ? ಗಾಳಿಯು ಮಿಶ್ರಣಕ್ಕೆ ಉದಾಹರಣೆಯಾಗಿರ್ತದೆ. ಎಲ್ಲ ಅಂಶಗಳು ಇರ್ತಾವೆ, ಕರೆಕ್ಟಾಗಿರೋಂಗಿಲ್ಲ, ಹೆಚ್ಚು ಕಡಿಮೆ ಬರ್ತಾವೆ, ಮಿಶ್ರಣ ಅಂತೇಳಿ ಕರಿತೀವಿ. ಕಪ್ಪು ಚಿನ್ನ, ಬ್ಲ್ಯಾಕ್ ಗೋಲ್ಡ್ ಅಂತ ಯಾವುದನ್ನು ಕರಿತೀವಿ ಅಂದ್ರೆ ಪೆಟ್ರೋಲಿಯಮನ್ನು ಕರಿತೀವಿ. ಪೆಟ್ರೋಲಿಯಮನ್ನು ಕಪ್ಪು ಚಿನ್ನ ಅಂಥೇಳಿ ಕರಿತೀವಿ. ವಿದ್ಯುತ್ ವಾಹಕ ಪ್ರತ್ಯಾಮ್ಲ ಯಾವುದು ಅಂತ ವಿಚ್ ಬೇಸಸ್ ಈಸ್ ಹೈಲಿ ಎಲೆಕ್ಟ್ರಿಸಿಟಿ ಫ್ಲೋಯಿಂಗ್ ಮಾಡ್ತದೆ ಅಂತ ಕೇಳಿದ್ರೆ ಅಂದ್ರೆ ಕಾಸ್ಟಿಕ್ ಸೋಡಾ ಒಂದು ವಿದ್ಯುತ್ ಪ್ರವಾಹವಾಗಿರೋ ಪ್ರತ್ಯಾಮ್ಲ. ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು ಅಂದರೆ ಘನೀಕರಣ. ಘನಸ್ಥಿತಿಗೆ ಮಾಡ್ತಾರೆ ಅಂದ್ರೆ ಘನೀಕರಣ. ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಇಂಧನ ಕ್ಯಾಲೋರಿ ಮೌಲ್ಯದ ಸರಿಯಾದ ಅನುಕ್ರಮಣೆ, ಏರಿಕೆ ಕ್ರಮದ ಅನುಕ್ರಮಣೆಯನ್ನು ನೋಡಿದ್ರೆ ಅಂದ್ರೆ ನೀವು ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗ್ತದೆ. ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲ, LPG, ಹೈಡ್ರೋಜನ್. ದಿಸ್ ಇಸ್ ದ ರೈಟ್ ಆನ್ಸರ್. ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವಂಥ ಅನಿಲ, ಭಾಳ ಮಂದಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ದ್ವಿತೀಯ ಸಂಶ್ಲೇಷಣೆಗೆ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತಾವೆ, ಉಸಿರಾಟಕ್ಕಾಗಿ ಅವು ಕೂಡ ಆಕ್ಸಿಜನನ್ನು ಬಳಸ್ತಿರ್ತಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 130ನೇ ಪ್ರಶ್ನೆ, ದೇಹ ನಿರ್ಮಾಣಕಾರಕ ಆಹಾರ ಯಾವುದು ಅಂದ್ರೆ ಬೇಳೆಕಾಳುಗಳು. ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ನವೀಕರಿಸಬೇಕಾದಂಥ ಸಂಪನ್ಮೂಲಕ್ಕೆ ಉದಾಹರಣೆ ನೀರು. ನವೀಕರಿಸಬಹುದಾದ ಸಂಪನ್ಮೂಲ, ಈ ಉಳಿಕಿದ್ದು ಎಲ್ಲ ನವೀಕರಿಸಲಾಗದಂಥ ಸಂಪನ್ಮೂಲಗಳು, ನೀರು. ಕೆಂಪು ದತ್ತಾಂಶ ಪುಸ್ತಕ ಏನಂದ್ರೆ ರೆಡ್ ಕಲೆಕ್ಟಿಂಗ್ ಬುಕ್ ಅಂತ ಏನು ಕರಿತೀವಿ ನಾವು, ಇದನ್ನು ರೆಡ್ ಡಾಟಾ ಬುಕ್ ಅಂತ ಏನು ಕರಿತೀವಿ. ಈ ರೆಡ್ ಡಾಟಾ ಬುಕ್ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು, ಬರೀ ಪ್ರಾಣಿಗಳನ್ನಬಾರ್ದು, ಸಸ್ಯಗಳನ್ನು ಕೂಡ ಈ ರೆಡ್ ಡಾಟಾ ಬುಕ್ ಒಳಗೆ ಸೇರಿಸ್ತಾರೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮಾನವ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅನ್ಕೊಡೋದನ್ನು ಈ ಜಠರಕ್ಕೆ ಹೋಗ್ಬೇಕು, ಅಲ್ಲೇ HCl ಆಮ್ಲ ಇರ್ತದೆ. ರೈಸೋಬಿಯಂ ಬ್ಯಾಕ್ಟೀರಿಯಾ ಕಂಡು ಬರುವಂತಹ ಸಸ್ಯ ಯಾವುದು ಅಂದ್ರೆ ಕಡಲೆಗಿಡ ಪ್ರೈಮರಿ ಪುಸ್ತಕದಾಗ ಐತಿ. ಲೋಳೆಯಂತಹ ವಸ್ತುವು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹ ಅಥವಾ ಮೊಟ್ಟೆಗಳ ರಾಶಿಯನ್ನು ನಾವು ಸ್ಪಾನ್ ಅಂತ ಹೇಳಿ ಕರಿತೀವಿ. ಸ್ಪಾನ್ ಇಸ್ ದ ರೈಟ್ ಆನ್ಸರ್. ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮ ಯಾವುದು ಅಂತ ಕೇಳಿದ್ದಾರೆ.
ಫಸ್ಟ್ ಈಸ್ ದ ರೈಟ್ ಆನ್ಸರ್. ಮಣ್ಣನ್ನು ಹದಗೊಳಿಸ್ತಾರೋ, ಆಮೇಲೆ ಬಿತ್ತನೆ, ಸಾವಯವ ಗೊಬ್ಬರ, ರಸಗೊಬ್ಬರಗಳನ್ನು ಸೇರಿಸಿ ನೀರಾವರಿಯನ್ನು ಮಾಡುವಂಥ ಪ್ರಕ್ರಿಯೆ. ಓಕೆ, ದೆನ್ ನೆಕ್ಸ್ಟ್, ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆ ಬಗ್ಗೆ ಅನುಕೂಲಿಸಲು ಯಾವ ಸಂಪನ್ಮೂಲವು ನೇರ ಮತ್ತು ನೈಜ ಅನುಭವ ಪರಿಣಾಮಕಾರಿಯಾಗಿ ಒದಗಿಸ್ತೈತಿ ಅಂತ ಕೇಳ್ತಾರೋ. ಇಲ್ಲಿ ನೇರ, ನೈಜ ಅಂದ್ರೆ ಸ್ಥಳೀಯ ಅನುಕೂಲಕರವಾಗಿರುವಂಥ ಕೊಳಕ್ಕೆ ಭೇಟಿ ನೀಡ್ಬೇಕು ಅಂದ್ರೆ ಅದು ಹುಡುಗರಿಗೆ ಪಾಪ ಗೊತ್ತಾಕೈತಿ. ಸ್ಥಳೀಯ ಅನುಕೂಲಕರವಾದಂತಹ ಕೊಳಕ್ಕೆ ಭೇಟಿ ನೀಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಪರಿಸರ ಅಂದ್ರೆ ಸಂಯೋಜಿತ ಪರಿಸರ ಅಧ್ಯಯನದ ಪಠ್ಯವಸ್ತು ಏನಾಗಿರ್ತದೆ ಅಂತ ಕೇಳಿದರು, ವಿಷಯಾಧಾರಿತವಾಗಿರ್ತದೆ, ವಿಷಯಾಧಾರಿತ ಸ್ವಭಾವವನ್ನು ಹೊಂದಿರ್ತದೆ. ಆ್ಯಂಡ್ 148 ಕ್ವಶನ್, ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ. ಸಮುದಾಯ ಡಿ ಅಂಚೆ ಕಚೇರಿ, ಸಂಸ್ಥೆ ಸ್ಥಳೀಯ, ಆಪ್ಷನ್ ಬಿ. ಓಕೆ, ಆಮೇಲೆ ಮಾಧ್ಯಮ ವೃತ್ತಪತ್ರಿಕೆ ಬರಹದ ತುಣುಕುಗಳು, ಪ್ರಕೃತಿ ಶಾಲಾ ತೋಟ. ಓಕೆ, ಇದು ಸರಿಯಾದಂತಹ ಉತ್ತರ DBAC. 149ನೇ ಪ್ರಶ್ನೆ ನೋಡ್ರಿ. NCF 2005 ಇದ್ರ ಬಗ್ಗೆ ನಾನು ವಿಡಿಯೋವನ್ನು ಹಾಕಿದ್ದೆ ನನ್ನ ಬೋಧನಾಶಾಸ್ತ್ರದಲ್ಲಿ. NCFನ ಬಗ್ಗೆ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪರಿಗಣಿಸಿರುವುದು ಯಾವುದು ಅಂತ ಕೇಳಿದರೆ, ಸಂಕೀರ್ಣ ಆಲೋಚನೆ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದು ಸರಿಯಾದಂತಹ ಉತ್ತರ. 150ನೇ ಪ್ರಶ್ನೆ, ಪರಿಸರ ಅಧ್ಯಯನ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕಗಳಾಗಿವೆ. ಪರಿಸರ ಅಧ್ಯಯನ ಕಲಿಕೆಯ ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಎರಡೂ ಕೂಡ ಸ್ವತಂತ್ರ ಹೇಳಿಕೆಗಳಾಗಿದ್ದು ಒಂದಕ್ಕೊಂದೇನು ಬೆಂಬಲ ಮಾಡೋದಿಲ್ಲ, ಬಟ್ ಎರಡೂ ಕೂಡ ಸರಿಯಾದಂಥ ಉತ್ತರ. ಇಲ್ಲಿ ಸ್ವತಂತ್ರ ಹೇಳಿಕೆಗಳು ಆಗಿರ್ತಾವ. ಓಕೆ, ಆಪ್ಷನ್ ಸಿ ರೈಟ್ ಆನ್ಸರ್. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ಕೂಡ ನಾವು 121ರಿಂದ 150 ಮಟ್ಟ ಎಲ್ಲ ಪ್ರಶ್ನೆಗಳನ್ನ ನೋಡಿದ್ವಿ. ಎಲ್ಲಕ್ಕೂ ಕೂಡ ಕೀ ಆನ್ಸರನ್ನು ನೀಡಿದ್ದೀನಿ. ಆಲ್ಮೋಸ್ಟ್ ಎಲ್ಲವೂ ಕೂಡ ಸರಿಯಾದಂಥ ಕೀ ಆನ್ಸರ್ಗಳ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲ ವಿಷಯದ ಕೀ ಆನ್ಸರ್ಗಳನ್ನ ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಪೇಪರ್ 1ಗೆ ಸಂಬಂಧಿಸಿದಂಗೆ ಮುಂದೆ PSTR ಕ್ಲಾಸ್ಗಳನ್ನು ಕೂಡ ಮಾಡುವಂಥ ಯೋಜನೆಯಲ್ಲಿದ್ದೀವಿ. ಓಕೆ, ಮುಂದೆ ನೋಡೋಣ. ಅದ್ರ ಬಗ್ಗೆ ಹೇಳ್ತೀನಿ, ನಾವು ಒಂದು ವಿಡಿಯೋ ಮಾಡಿ. ಇದು ಮಾತ್ರ ಇಷ್ಟ ಆಗಿರ್ತದೆ ಈ ವಿಡಿಯೋ. ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.